ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಪಿತೃದೇವೋಭವ ಅನ್ನುವಂಥ ಭಾರತೀಯ ಸಂಸ್ಕೃತಿಯಲ್ಲಿ ಇಂದು ತಂದೆಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ವಿದೇಶದಲ್ಲಿ ಒಂದು ದಿನ ಆಚರಿಸಿದರೆ ನಮ್ಮ ದೇಶದಲ್ಲಿ ನಾವು ಸಾಯುವವರೆಗೂ ನಮ್ಮಪ್ಪನ ಋಣದಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾಕೆ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳಿಸೋ ಮೊದಲು ಪಿ ಲಂಕೇಶ್ ಅವರು ಅವ್ವ ಅಂತ ತಮ್ಮ ತಾಯಿಯ ಬಗ್ಗೆ ಬರೆದು ತಾಯಿಯನ್ನು ವೈಭವೀಕರಣಗೊಳಿಸಿದರು. ಆದರೆ ನಾನು ನಮ್ಮ ಅಪ್ಪನಂಥ ಅಪ್ಪ ಇಲ್ಲ ಅಂತ ಅಂಕಣವನ್ನು ಬರೆದು ನಮ್ಮ ಅಪ್ಪನ ಮಹಿಮೆಯನ್ನು ಜಗತ್ತಿಗೆ ತೋರಿಸ್ದೆ. ಯಾಕೆ ಅಂತಂದರೆ, ಬೇರೆಯವರು ಅಪ್ಪ ಅಂತಂದರೆ ಸಿಡಿಮಿಡಿ ಮಾಡಿಕೊಂಡು ಕೂಗಾಡುವಂಥವರು, ಕೋಪಿಷ್ಟ ಅಪ್ಪ ಅಂತ ಅಂದ್ಕೊಳ್ತಾರೆ. ಆದರೆ ನಮ್ಮಪ್ಪ ನನ್ನ ಇಡೀ ಜೀವನದಲ್ಲಿ ಒಂದು ದಿನಾನೂ ಕೋಪ ಮಾಡ್ಕೊಳ್ಳದೆ, ಒಂದು ದಿನಾನೂ ಬೈದೆ, ಒಂದು ದಿನಾನೂ ಹೊಡೆದೆ, ಅತ್ಯಂತ ಪ್ರೀತಿಯಿಂದ ಪ್ರೋತ್ಸಾಹಿಸಿ ಮುಂದೆ ಒರೆಸಿದಂಥವರು ನಮ್ಮಪ್ಪ. ಹಾಗಾಗಿ ನಮ್ಮಪ್ಪನ ಋಣದಲ್ಲಿ ನಾನು ಸದಾ ಇರ್ತೀನಿ ಅಂತ ಹೇಳ್ಬೋದು. ಉದಾಹರಣೆಗೆ ಹೇಳ್ತೀನಿ, ನಾನು ಎಲ್ಲರ ಹಾಗೆ ನನಗೆ ಪ್ರಮೋಷನ್ ಬರಲಿಲ್ಲ, ನನಗೆ ಇನ್ಕ್ರಿಮೆಂಟ್ ಬರಲಿಲ್ಲ, ನನ್ನ ಸಂಬಳ ಹೆಚ್ಚಾಗಲಿಲ್ಲ ಅಂತ ಅವರಿವ್ರ ಹತ್ರ ಹೋಗಿ ಕೈ ಮುಕ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಆದರೆ ನಮ್ಮಪ್ಪ ಕರೆದುಬಿಟ್ಟು ಹೇಳ್ದ, ನೋಡು ವಿಜೋ, ಇವರೆಲ್ಲರೂ ಕೂಡ ಐರಾವತನ ಮೇಲೆ ಕೂತಂಥ ಇಂದ್ರರ ಹಾಗೆ. ಅವ್ರಿಗೆ ಮೋಸ ಮಾಡಿ ಗೊತ್ತೇ ಹೊರತಾಗಿ ಸಹಾಯ ಮಾಡಿ ಗೊತ್ತಿಲ್ಲ. ಹಾಗಾಗಿ ಅವರಿವರು ಮನುಷ್ಯರ ಹತ್ರ ಹೋಗಿ ಕೈ ಚಾಚಿಕೊಂಡು ಬೇಡ್ಕೊಂಡು ತಲೆ ತಗ್ಗಿಸಿ ನಮಸ್ಕರಿಸ್ಕೊಂಡು ಅವ್ರಿಗೆ ಬೇಡ್ಕೊಳ್ಳೋದ್ರ ಬದಲು ನೀನು ಮಾಡುವ ಕೆಲಸವನ್ನು ಸತ್ಯಶುದ್ಧವಾಗಿ ಮಾಡು. ಆ ಶಿವ ಕಣ್ಣು ಬಿಟ್ಟಾಗ ನಿನಗೆ ಬರಬೇಕಾಗಿದ್ದು ಎಲ್ಲವೂ ಬರುತ್ತೆ ಅಂತಂದ. ನಮ್ಮ ಅಪ್ಪನ ಮಾತು ನಂಬಿಕೊಂಡು ನಾನು ಪ್ರೊಫೆಸರ್ ಆಗಲಿಲ್ಲ, ಇದಾಗಲಿಲ್ಲ ಅಂತ ಯಾವ ಚಿಂತೆನೂ ಮಾಡ್ದೇನೆ ನಾನು ಮಾಡುವ ಮಕ್ಕಳ ಸೇವೆಯನ್ನು ಅತ್ಯಂತ ಪರಮಾತ್ಮನ ಸೇವೆ ಅಂತ ಸತ್ಯಶುದ್ಧವಾಗಿ ಮಾಡಿದೆ. 9,000 ಮಕ್ಕಳಿಗೆ ಮಾಡಿ 7 ವಿಶ್ವ ದಾಖಲೆಯನ್ನು ಮಾಡಿದೆ. ಅಮೇರಿಕಾದಂಥ ಅಟ್ಲಾಂಟಾನಲ್ಲಿ ಅವರು ನನಗೆ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಅವರು ಆಫ್ ಇಂಡಿಯನ್ ಆರಿಜಿನು ನನಗೆ ಜೀವಮಾನ ಸಾಧನೆಯಾಗಿ ಕೊಟ್ಟಾಗ ನಾನಲ್ಲಿ ಹೇಳಿದೆ, ಇವತ್ತು ನನ್ನಪ್ಪ ಹೇಳಿದ ಮಾತಿನ ಸಾರ್ಥಕತೆ ಅರ್ಥ ಆಯಿತು ಅಂತ. ಯಾಕಂದರೆ ಇಡೀ ವಿಶ್ವದಲ್ಲಿ ಹೆಸರು ಮಾಡೋಕ್ಕೆ ಸಾಧ್ಯ ಆಗೋದು ನಾವು ಯಾವಾಗ ನಿಷ್ಕಾಮವಾಗಿ ಸತ್ಯಶುದ್ಧ ಕಾಯಕವನ್ನು ಮಾಡ್ತೀವಲ್ಲ ಆವಾಗ ಮಾತ್ರ ಅನ್ನೋದು ನನಗೆ ಅರಿವಾಯಿತು. ಹಾಗಾಗಿ ನೀವು ಅರ್ಥಕೊಳ್ಬೇಕು. ಎರಡನೇದು, ನಮ್ಮಪ್ಪ ನನಗೆ ಹೇಳಿಕೊಟ್ಟಿದ್ದು ಏನು ಅಂತಂದರೆ, ನಮ್ಮ ತಾಯಿಗೆ ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡೋಕ್ಕಾಗೋದಿಲ್ಲ, ಬೈಪಾಸ್ ಮಾಡಬೇಕು ಅಂತಂದಾಗ ನಾನು ಗಾಬರಿಯಾಗಿ ನಮ್ಮ ಅಕ್ಕ ತಂಗಿಯವರೆಲ್ಲರೂ ತಮ್ಮಂದರು ಜೀವದ ಇದು ಕೊಡು, ಗ್ಯಾರಂಟಿ ಕೊಡು ಅಂದರು. ನಮ್ಮ ಅಪ್ಪನಿಗೆ ಕೇಳಿದೆ, ಅಪ್ಪ ನಾನು ಏನಪ್ಪ ಮಾಡಲಿ, ಎಲ್ಲರೂ ಹೀಗೆ ಕೇಳ್ತಾ ಇದ್ದಾರಲ್ಲ ಅಂತ. ಆಗ ನಮ್ಮಪ್ಪ ಹೇಳ್ದ, ಊರವರೆಲ್ಲ ನಿನ್ನ ಹತ್ರ ನಿನ್ನ ಡಿಸಿಷನ್ ಕೇಳಕ್ಕೆ ಬರ್ತಾರೆ. ಆದ್ದರಿಂದ ಊರವ್ರಿಗೆ ಏನು ಡಿಸಿಷನ್ ತೊಗೊಳ್ತೀಯೋ ಸೈಂಟಿಫಿಕಲಿ ಅದನ್ನೇ ನಿಮ್ಮ ಅವ್ವನಿಗೂ ತಗೋ. ಇನ್ನೊಂದು ನೆನಪಿಡು ಅಂತಂದ. ಏನಪ್ಪ ಅಂತ ಕೇಳಿದೆ. ನೀನು ನಿಮ್ಮ ಅವ್ವನಿಗೆ ಏನು ಡಿಸಿಷನ್ ತೊಗೊಳ್ತೀಯೋ ಅದನ್ನು ಇತರರಿಗೆ ತಗೊಳ್ಳೋದನ್ನು ಕಲಿ ಅಂತ. ಅಂದರೆ ತಲೆಯಿಂದ ಯೋಚನೆ ಮಾಡಿ ನಾವು ಬೇರೆಯವ್ರಿಗೆ ಮಾಡಿದಂಥ ಡಿಸಿಷನ್ನ ನಮ್ಮ ತಾಯಿಗೆ ತಗೊಳ್ಬೇಕು. ಅಂದರೆ ಹೃದಯದಿಂದ ನಮ್ಮ ತಾಯಿಗೆ ಏನೂ ಕೆಡಕ್ಕಾಗಬಾರ್ದು ಅನ್ನೋ ಭಾವನೆಯಿಂದ ತಗೊಂಡಂಥ ಡಿಸಿಷನ್ನು ಬೇರೆಯವ್ರಿಗೂ ತಗೊಳ್ಬೇಕು ಅನ್ನುವಂಥ ಅದ್ಭುತವಾದಂಥ ಮಾತನ್ನು ನಮ್ಮಪ್ಪ ತಿಳಿಸ್ಕೊಟ್ರು. ಅಂದರೆ ಇಂಥ ಅದ್ಭುತವಾದಂಥ ಪ್ರತಿಯೊಬ್ಬ ವೈದ್ಯರಿಗೂ ಕಲೀಲೇಬೇಕಾದಂಥ ವಿಚಾರವನ್ನು ನಮ್ಮಪ್ಪ ಹೇಳಿಕೊಟ್ಟಂಥ ಮಹಾಗುರು ಅಂತ ನಾನು ಹೇಳ್ಬೋದು. ಮೂರನೇ ಘಟನೆ ಅಂದರೆ, ನಾನು ಟೊರೆಂಟೊನಲ್ಲಿ ನನ್ನ ಪ್ರೆಸೆಂಟೇಷನ್ ಮಾಡಿದಾಗ ಕಿವಿ ಗಡಗಿಚ್ಚು ಹಾಗೆ ಜನ ಚಪ್ಪಾಳೆ ತಟ್ಟಿದ್ರು. ನಾನು ಸ್ವರ್ಗಕ್ಕೆ 3 ಗೇಣು ಅಂತ ಸಂತೋಷ ಪಟ್ಕೊಂಡೆ. ಆಗ ನಮ್ಮಪ್ಪ ಫೋನ್ ಮಾಡಿ ನಮ್ಮಪ್ಪನಿಗೆ ಹೇಳಿದೆ, ಅಪ್ಪ 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 ಅಂತ. ಏನು ಅಂತಂದರು. ಟೊರೆಂಟೊನಲ್ಲಪ್ಪ 58 ದೇಶದಿಂದ ಜನರು ಬಂದಿದ್ರಪ್ಪ, ಅಲ್ಲಿ ನನಗೆ ಬೆಸ್ಟ್ ಪೇಪರ್ ಪ್ರೆಸೆಂಟೇಷನ್ಗೆ ಪ್ರೈಸ್ ಕೊಟ್ಟು ನನಗೆ ಚಪ್ಪಾಳೆ ತಟ್ಟಿದ್ರಪ್ಪ ಅಂತ. ಅದಕ್ಕೆ ನಮ್ಮಪ್ಪ ಕೇಳಿದರು, ಅದರಿಂದ ಏನು ಪ್ರಯೋಜನ ಆಯಿತು ಅಂತ. ನನಗೆ ಆಶ್ಚರ್ಯ ಆಯಿತು. ನಾನು
MDಯಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡಾಗ 20 ಲೀಟ್ರ್ ಹಾಲು ತೊಗೊಂಡು ತಾನೇ ಪೇಡ ಮಾಡಿ ರಸ್ತೆಗೆ ಹೋಗೋ ಬರೋರಿಗೆಲ್ಲ ಪೇಡ ಕೊಟ್ಟು ನನ್ನ ಮಗಳಿಗೆ ಚಿನ್ನದ ಪದಕ, ನನ್ನ ಮಗಳಿಗೆ ಚಿನ್ನದ ಪದಕ, ನನ್ನ ಮಗಳಿಗೆ ಚಿನ್ನದ ಪದಕ ಅಂತ ಜಂಬದಿಂದ ಅಭಿಮಾನದಿಂದ ಹೇಳ್ಕೊಂಡಂಥ ನಮ್ಮಪ್ಪ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ. ಆಗ ಯಾಕಪ್ಪ ಏನು ಮಾಡಬೇಕು ಅಂತ ಕೇಳಿದೆ. ಕನ್ನಡದಲ್ಲಿ ಮಾತಾಡು, ಕನ್ನಡದಲ್ಲಿ ಬರೀ, ನಿನ್ನ ವಿದ್ಯೆ ಬುದ್ಧಿಯಿಂದ ಜನಸಾಮಾನ್ಯರ ಬದುಕು ಬಂಗಾರ ಆದರೆ ನನ್ನ ಮಗಳು ಗ್ರೇಟ್ ಅಂತೀನಿ ಅಂತ ಹೇಳ್ದ. ಅವತ್ತಿಂದ ನಾನು ಅಂಕಣಕಾರ್ತಿ ಆದೆ, ಬರೆಯೋಕ್ಕೆ ಶುರು ಮಾಡಿದೆ, ಕನ್ನಡದಲ್ಲಿ ಭಾಷಣ ಮಾಡೋಕ್ಕೆ ಶುರು ಮಾಡಿದೆ, ರೇಡಿಯೋ ಟಾಕು, ಟೆಲಿವಿಷನ್ ಶೋಸು ಎಲ್ಲನೂ ಮಾಡ್ತಾ ಹೋದೆ. ಜನರ ಮನಸ್ಸು ಬದಲಾಗ್ತಾ ಹೋತು. ಒಂದು ಸಲ ನಾನು ಹಣ ಕೊಟ್ಟು ಸಾವಿನ ಖರೀದಿ ಅಂತ ಬರೆದಿದ್ದೆ. ಅದನ್ನು ನನಗೆ ರಾಜ್ಯೋತ್ಸವ ಅವಾರ್ಡ್ ಬಂದಾಗಲೂ ಅಷ್ಟು ಜನ ಫೋನ್ ಮಾಡಿರಲಿಲ್ಲ. ಅಷ್ಟು ಜನ ಫೋನ್ ಮಾಡಿದರು. ಯಾಕಂದರೆ ಸರಾಯಿಗೆ ತುತ್ತಾದಂಥ ಕುಟುಂಬಗಳು ಪಡಬಾರ್ದ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ವಿವರಿಸಿ ಹೇಳಿದ್ರಿಂದ ಅವರಿಗೆ ಅಷ್ಟು ಮನಸ್ಸಿಗೆ ಸಮಾಧಾನ ಆಗಿತ್ತು. ಒಂದು ತಿಂಗಳ ಮೇಲೆ ಒಬ್ಬರು ಫೋನ್ ಮಾಡಿದರು. ಡಾಕ್ಟರ್ ಏನ್ರಿ? ಹೌದ್ರಿ. ಬಾಳೆಕುಂದ್ರಿ ಡಾಕ್ಟರ್ ಏನ್ರಿ? ಹೌದ್ರಿ. ನೀವು ಅಂಕಣ ಬರೆದಿದ್ದನ್ನು ಇಲ್ಲಿ ಮೈತ್ರಿ ನರ್ಸಿಂಗ್ ಹೋಮ್ನಲ್ಲಿ ನಾನು ಅಡ್ಮಿಟ್ ಆಗಿದ್ದೀನಿ ರೀ, ಡಾಕ್ಟರು ಫ್ರೇಮ್ ಮಾಡಿ ಹಾಕಿದಾರ್ರಿ, ನಾನು ಅದನ್ನು ಓದಿದ್ದೀನಿ ರೀ, ನಾನು ಇವತ್ತಿಂದ ಕುಡಿಯೋದು ಬಿಡ್ತಾ ಇದ್ದೀನಿ ರೀ ಅಂತ ಹೇಳಿದರು. ಅಂದರೆ ನಾವು ಬರೆದಂಥ ಒಂದು ಅಂಕಣ, ನಾವು ಹೇಳಿದಂಥ ಒಂದು ಮಾತು ಜನರ ಮನಸ್ಸು ಪರಿವರ್ತನೆಯಾಗಿ ಎಷ್ಟರ ಮಟ್ಟಿಗೆ ಅವರು ಉತ್ತಮ ಮಾರ್ಗದಲ್ಲಿ ನಡಿಬಹುದು ಅನ್ನೋದನ್ನು ನಮ್ಮಪ್ಪ ನನಗೆ ಹೇಳಿದ ಕಿವಿಮಾತಲ್ಲಿ ನನಗೆ ಅಂದು ಅರ್ಥ ಆಗಿತ್ತು. ಅಪ್ಪ ನಮಗೆ ಏನೂ ಹೆತ್ತಿಲ್ಲ, ಆದರೆ ತಾಯಿ ಹೆತ್ತರೂ ಕೂಡ ನಮ್ಮನ್ನು ಬೆಳೆಸುವಂಥ ಅಪ್ಪ, ನಮ್ಮ ಅಭಿವೃದ್ಧಿಗೆ ಸದಾ ನಮ್ಮ ಬೆನ್ನೆಲುಬಾಗಿರೋ ನಿಂತ ಅಪ್ಪನನ್ನು ನಾವು ಎಂದೂ ಮರೆಯೋದು ಬೇಡ. ಹಾಗಾಗಿ ಇಂದು ಅಪ್ಪನ ದಿನಾಚರಣೆ. ನಮ್ಮ ಅಪ್ಪನ ಜೊತೆಗೆ ಜಗತ್ತಿನ ಎಲ್ಲ ಅಪ್ಪಂದರಿಗೆ ನಾನು ನಮಸ್ಕರಿಸುತ್ತಾ ತಮ್ಮೆಲ್ಲರಿಗೂ ಶುಭ ದಿನ.